श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विपुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 27ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ. ಕೃಪಂ ಆಯಾಂತಮೀಕ್ಷೈವ ತಪಸಾ ಮಾಂ ಪ್ರಪೀಡಯೇದಿತಿ ಮತ್ವಾ ಪಾರ್ಷತಸ್ತು ಭೀಮಂ ಶರಣಮೇಯಿವಾನ್. ಹಾಗೆ ಅಂತ. ಅಂದರೆ ವಿಂದ ಇತ್ಯಾದಿಗಳ ತಲೆಯನ್ನ ಸಾತ್ಯಕಿ ಕಡೀತಾನೆ ಅಂತ ಹಿಂದೆ ನೋಡಿದ್ದೀವಿ. ಕೃಪಂ ಆ ರೀತಿಯಾಗಿ ಸಾತ್ಯಕಿ ಜೊತೆಗೆ ಯುದ್ಧ ಮಾಡಬೇಕು ಅಂತ ಕೃಪಾಚಾರ್ಯರು ಬರ್ತಾರೆ. ಆಗ ಕೃಪಂ ಆಯಾಂತ ಮೀಕ್ಷ್ಯ ತಪಸಾ ಮಾಂ ಪ್ರಪೀಡಯೇತ್. ಕೃಪಾಚಾರ್ಯರು ಬ್ರಾಹ್ಮಣರು, ಶ್ರೇಷ್ಠ ತಪಸ್ವಿಗಳು. ಅದರಿಂದ ತಪಸ್ಸಿನಿಂದ ನಮಗೆ ಭಾರಿ ತೊಂದರೆ ಆಗಬಹುದು ಅಂತ ಹೇಳಿ ಪಾರ್ಷತಸ್ತು ಭೀಮಂ ಶರಣಮೇಯಿವಾನ್. ದೃಷ್ಟದ್ಯುಮ್ನ ಭೀಮಸೇನ ದೇವರಿಗೆ ಶರಣು ಹೋಗ್ತಾನಂತೆ. ಸಾತ್ಯಕಿ ಬೇರೆ ಕಡೆ ಯುದ್ಧಕ್ಕೆ ಹೋದ ಅಂತ ಹಿಂದೆ ಬಂದಿತ್ತು. ಇಲ್ಲಿ ಹೇಳ್ತಾ ಇರೋದು ದೃಷ್ಟದ್ಯುಮ್ನ. ಪಾರ್ಷತ ಅಂದ್ರೆ ದೃಷ್ಟದ್ಯುಮ್ನ ಅವನ ಹತ್ರ ಯುದ್ಧ ಮಾಡಬೇಕು ಅಂತ ಕೃಪಾಚಾರ್ಯರು ಬರ್ತಾರೆ. ಆ ಕೃಪಾಚಾರ್ಯರು ಬರುವುದನ್ನು ನೋಡಿ ತಪಸ್ಸಿನಿಂದ ನನಗೆ ಭಾರಿ ತೊಂದರೆ ಆಗಬಹುದು ಅಂತ ವಿಚಾರ ಮಾಡಿ ಭೀಮಸೇನ ದೇವರಿಗೆ ಶರಣು ಹೋಗ್ತಾನೆ ದೃಷ್ಟದ್ಯುಮ್ನ. ಕರ್ಣಂ ಸಮಂತಾತ್ ಪ್ರತಿಕಾಲಯಂತಂ ವರೋಧಿನೀಂ ಇಂದ್ರಸುತಃ ಸಮಭ್ಯಯಾತ್ ಕ್ಷಣಾತ್ ತಮಾಜೋ ವಿರಥಂ ಚ ಚಕ್ರೆ ತತೋಪಹಾರಂ ಸ ಚಕಾರ ಚಂವಾಹ. ಕರ್ಣಂ ಸಮಂತಾತ್ ಸರ್ವತ್ರ ವರೋಧಿನೀಂ ಸೇನಾಂ ಪ್ರತಿಕಾಲಯಂತಂ ಅರ್ಧಯಂತಂ. ಕರ್ಣ ಎಲ್ಲ ಕಡೆ ಸೈನ್ಯವನ್ನ ಧ್ವಂಸ ಮಾಡ್ತಾ ಬಂದ, ಪಾಂಡವರ ಸೈನ್ಯವನ್ನ. ಅಂತಹ ಕರ್ಣನನ್ನು ಯುದ್ಧ ಮಾಡಬೇಕು ಅಂತ ಅರ್ಜುನ ಬರ್ತಾನೆ. ಇಂದ್ರಸುತಃ ಸಮಭ್ಯಯಾತ್. ಆಗ ಒಂದು ಕ್ಷಣದಲ್ಲಿ ಆ ಕರ್ಣನನ್ನು ವಿರಥನನ್ನಾಗಿ ಮಾಡಿ ಅಪಹಾರಂ ಚ ಚಕಾರ ಚಂವಾಹ, ಸೇನೆಯನ್ನು ಕೂಡ ಸರಿಯುವಂತೆ ಮಾಡ್ತಾನೆ ಅರ್ಜುನ. ಕರ್ಣ ಯುದ್ಧದಲ್ಲಿ ಕರ್ಣನನ್ನು ಸೋಲಿಸಿ ಅವನ ಸೇನೆ ವಾಪಸ್ ಹೋಗುವಂತೆ ಅರ್ಜುನ ಮಾಡ್ತಾನೆ. ಪರಾಜಿತ ಸಂಯತಿ ಸೂರ್ಯಸೂನುಃ ಸುತೇನ ಶಕ್ರಸ್ಯ ಚ ಧಾರ್ತರಾಷ್ಟ್ರಂ ಜಗಾದ ಬಾಹುಂ ಪ್ರತಿಗೃಹ್ಯ ಪಾರ್ಥೋ ಜಿಗಾಯ ಮಾಂ ಅನ್ಯಮನಸ್ಕಮಾಜೌ. ಈ ರೀತಿಯಾಗಿ ಸೋತವನಾದ ಆ ಸೂರ್ಯಸೂನು ಕರ್ಣ ಸುತೇನ ಶಕ್ರಸ್ಯ ಸುತ್ತೇನ ಶಕ್ರಸ್ಯ ಧಾರ್ತರಾಷ್ಟ್ರಂ ಜಗಾದ ಬಾಹು. ಆಗ ಅರ್ಜುನನಿಂದ ತಾನು ಸೋತೆ ಅಂತ ತಿಳಿದು ಕರ್ಣ ಏನ್ ಮಾಡ್ತಾನೆ, ದುರ್ಯೋಧನನ ಹತ್ರ ಬಂದು ಕೆಲವು ಮಾತುಗಳನ್ನು ಹೇಳ್ತಾನೆ. ಜಗಾದ ಬಾಹುಂ ಪ್ರತಿಗೃಹ್ಯ, ಬಾಹುವನ್ನು ಹಿಡಿದು ಹೇಳ್ತಾನೆ, ಪಾರ್ಥೋ ಜಿಗಾಯ ಮಾಂ ಅನನ್ಯ ಮನಸ್ಕ ಮಾಜೌ. ಆಗ ನನ್ನನ್ನ ಅರ್ಜುನ ಗೆದ್ದ. ಯಾಕೆಂದ್ರೆ ಅವನ ದುರ್ಯೋಧನನ ಚಿಂತೆ ಏನು ಅಂದ್ರೆ, ಏನು ಮಾಡಿದ್ರು ಕೂಡ ಕರ್ಣ
ಅವನು ಅರ್ಜುನನನ್ನು ಸಂಹಾರ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದ ದುರ್ಯೋಧನ. ಕರ್ಣ ಅಷ್ಟು ಬಲಿಷ್ಠನಾಗಿದ್ದಾನೆ, ಸಂಹಾರ ಮಾಡ್ತಾನೆ ಅಂತ ನೋಡಿದರೆ ಅವನು ದುರ್ಯೋಧನ ನೋಡ್ತಾ ಇರುವಾಗಲೇ ಅರ್ಜುನನ ಜೊತೆಗೆ ಕರ್ಣ ಯುದ್ಧ ಮಾಡಿ ಕರ್ಣ ಸೋತೋಗ್ತಾನೆ. ಅದರಿಂದ ಅವನಿಗೆ ತುಂಬ ದುಃಖ ಆಯಿತು ದುರ್ಯೋಧನನಿಗೆ. ಅವನ ಹತ್ರ ಬಂದು ಕರ್ಣ ಹೇಳ್ತಾನೆ, ನಾನು ಕೂಡ ವ್ಯಗ್ರ ಮನಸ್ಕನಾಗಿ ಅನ್ಯ ಮನಸ್ಕನಾಗಿ ನಾನು ಯುದ್ಧ ಮಾಡಿಬಿಟ್ಟೆ, ಅದರಿಂದ ನನಗೆ ಅರ್ಜುನನನ್ನ ಗೆಲ್ಲಿಕ್ಕೆ ಆಗೋದಿಲ್ಲ. ಒಂದು ಉಪಾಯ ಮಾಡೋಣ. ಕಾಮಂ ರಥೋಮೇ ಧನುರಪ್ಯಭೇದ್ಯಂ ದತ್ತಂ ಭೃಗೂಣಾಂ ಅಧಿಪೇನ ದಿವ್ಯಂ. ನನ್ನ ರಥ ಅದು ವಿಜಯ ಅಂತ ರಥ, ಅದು ಪರಶುರಾಮ ದೇವರು ಕೊಟ್ಟದ್ದು. ಅದು ಭಾರಿ ಒಳ್ಳೆಯ ರಥ ಅದು. ಅದೇ ಥರ ಧನುಸ್ಸು ಕೂಡ ಪರಶುರಾಮ ದೇವರೇ ಕೊಟ್ಟದ್ದು, ಅಭೇದ್ಯವಾದದ್ದು, ಸೀಳ್ಲಿಕ್ಕೆ ಆಗೋದಿಲ್ಲ ಅಂತಹ ಧನುಸ್ಸು ಅದು ಪರಶುರಾಮ ದೇವರಿಂದ ಕೊಟ್ಟದ್ದು. ಎಂತಾನ ತಾದ್ರಂಗ್ ಮಮ ಯಾದೃಶೋ ಹರಿಹಿ. ಆದರೆ ನನಗೇನು ಬೇಕಾಗಿದೆ, ಒಂದು ಸಾರಥಿ ಬೇಕಾಗಿದೆ. ಅರ್ಜುನನಿಗೆ ಅದೆಲ್ಲವೂ, ಅರ್ಜುನನ ರಥವೂ ಅಷ್ಟೇ ಅದ್ಭುತವಾದ ರಥ, ಅದ್ಭುತವಾದ ಧನುಸ್ಸು, ಎರಡೂ ಸೇಮೆ. ಕರ್ಣನದ್ದು ಹಾಗೆ ಇದೆ ಅಂತ ಅವನ ಅಭಿಪ್ರಾಯ. ಆದರೆ ಅರ್ಜುನನಲ್ಲಿ ಏನೊಂದು ಪ್ಲಸ್ ಪಾಯಿಂಟ್ ಅಂದರೆ ಕೃಷ್ಣ ಸಾರಥಿಯಾಗಿ ಇದ್ದಾನೆ. ಎಂತ ಅಂದರೆ ಸಾರಥಿ, ಗಾಡಿಯನ್ನು ಓಡಿಸುವ ಸಾರಥಿ. ಆದರೆ ಕರ್ಣನಿಗೆ ಅದೊಂದು ಕೊರತೆ ಆಯಿತು. ಅಷ್ಟು ಶ್ರೇಷ್ಠವಾದ ರಥ ಇದೆ, ಬಿಲ್ಲಿದೆ. ಅರ್ಜುನನ ಬಿಲ್ಲು ಬಿಲ್ಲಿಗೂ ರಥಕ್ಕೂ ಯಾವ ಕಡಿಮೆಯೂ ಇಲ್ಲ, ಅಷ್ಟು ಶ್ರೇಷ್ಠವಾಗಿದೆ ನನ್ನಲ್ಲೂ ಕೂಡ. ಆದರೆ ಅರ್ಜುನ ಗೆಲ್ತಾನೆ, ನಾನು ಸೋತೆ. ಯಾಕೆ? ಅವನ ಕೃಷ್ಣ ಇದ್ದಾನೆ. ಕೃಷ್ಣನಂತ ಸಾರಥಿ ನನಗೂ ಕೂಡ ಬೇಕು ಹಾಗೆ ಅಂತ. ಎಂತಾನ ತಾದ್ರಂಗ್ ಮಮ ಯಾದೃಶೋ ಹರಿಹಿ ಶಲ್ಯೋ ಯದಿ ಸ್ಯಾತ್ ತ್ವದರಿಂ ನಿಹನ್ಯ. ಒಂದು ವೇಳೆ ಕರ್ಣ ಹೇಳ್ತಾನೆ ದುರ್ಯೋಧನನ ಹತ್ರ, ನನಗೆ ಶಲ್ಯನನ್ನ ಸಾರಥಿಯಾಗಿ ಕೊಡು. ಇರೋರಲ್ಲಿ ಯಾರನ್ನೋ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕಷ್ಟೇ, ಇನ್ನೇನು ಮಾಡೋದು. ಶಲ್ಯನನ್ನ ಸಾರಥಿಯಾಗಿ ಕೊಡು. ಯಾಕೆ? ಮಹಾಪರಾಕ್ರಮಿ ಅಂತ ಪ್ರಸಿದ್ಧ ಆ ಕಾಲದಲ್ಲಿ ಶಲ್ಯ. ಅದರಿಂದ ನನಗೆ ಶಲ್ಯನನ್ನ ಸಾರಥಿಯಾಗಿ ಕೊಡು ಹಾಗೆ ಅಂತ ಕರ್ಣ ದುರ್ಯೋಧನನ ಹತ್ರ ಕೇಳ್ತಾನೆ. ಇತೀರಿತೆ ಸೌತ್ಯಕೃತೆ ಸಶಲ್ಯಂ ಪ್ರೋವಾಚ ಸಕ್ರುದ್ಧ ಇವಾಭವತ್ತದಾ ದುರ್ಯೋಧನೋ ರಥಿನ ಸಾರಥೇಸ್ತು ವ್ಯಾವರ್ಣಯನ್ ಉತ್ತಮತಾಮಶಾಮಯತ್ ಬುದ್ಧ್ಯಾ ಬಲೇನ ಜ್ಞಾನೇನ ಧೈರ್ಯಾಧೈರಪಿ ಯೋಧಿಕಃ ರಥಿನಃ ಸಾರಥಿ ಸ್ಯಾತ್ ಅರ್ಜುನಸ್ಯ ಯಥಾ ಹರಿಃ ಯಥಾ ಶಿವಸ್ಯ ಬ್ರಹ್ಮಾಭೂತ್ ದಹತಸ್ತ್ರಿಪುರಂ ಪುರಾ ಇತ್ಯಾದಿ ವಾಕ್ಯೇ ಸಂಶಾಂತಃ ಇವ ಶಲ್ಯೋಸ್ಯ ಸಾರಥಿಃ ಬಭೂವತೇನ ಸಹಿತಃ ಸೇನಾಂ ವ್ಯೂಹ್ಯ ರವೇಸುತಃ. ಯಾವಾಗ ಕರ್ಣ ಬಂದು ದುರ್ಯೋಧನನ ಹತ್ರ ಕೇಳಿದ, ಆಗ ದುರ್ಯೋಧನನು ಕೂಡ ಸೂತತ್ವಾರ್ಥಂ ಸೌತ್ಯಕೃತೆ ಅಂದರೆ ಸೂತನಾಗು ಹಾಗೆ ಅಂತ ಶಲ್ಯನಿಗೆ ಹೇಳ್ತಾನೆ. ಶಲ್ಯ, ನೀನು ಯದ್ಯಪಿ ಅವನು ದೇಶದ ಒಡೆಯ, ಅವನು ರಾಜನಾಗಿ ಇರ್ತಾನೆ, ಅವನನ್ನು ಹೋಗಿ ಸಾರಥಿ ಕೆಲಸ ಮಾಡು ಅಂದರೆ, ರಾಜನನ್ನು ಹೋಗಿ ಸಾರಥಿ ಕೆಲಸ ಮಾಡು ಅಂತ ಹೇಳಾರೆ ಆಗೋದಿಲ್ಲ ಅದು. ಆದರೂ ಕೂಡ ದುರ್ಯೋಧನ ಹೇಳ್ತಾನೆ ಅವನ ಹತ್ರ ಹೋಗಿ. ಸಹ ಕ್ರುದ್ಧ ಇವ ಅಭವತ್. ಅದನ್ನು ಕೇಳಿದ ಕೂಡಲೇ ಶಲ್ಯನಿಗೆ ಭಾರಿ ಸಿಟ್ಟು ಬಂದೋಯ್ತಂತೆ. ನನ್ನನ್ನು ಹೋಗಿ ಸಾರಥಿ ಮಾಡು ಅಂತೀಯಾ ಹಾಗೆ ಅಂತ. ಮನೆಗೆ ಪುರೋಹಿತರು ಬಂದಿರ್ತಾರೆ, ಅವ್ರನ್ನೇ ಅಡಿಗೆ ಮಾಡು ಅಂತ ಹೇಳಿದ್ರೆ ಸಿಟ್ಟು ಬರಲ್ವೇ? ಆ ರೀತಿಯಾಗಿ ಆಯ್ತಂತೆ. ಆಗ ದುರ್ಯೋಧನ ರಥಿನಃ ಸಾರಥೇಸ್ತು ವ್ಯಾವರ್ಣಯನ್. ದುರ್ಯೋಧನ ಆ ಸಾರಥಿಯಾದವರು ಎಂಥವರು ಅಂತ ಹೊಗಳ್ತಾನಂತೆ. ಸಾರಥಿಯಾಗಿ ಇರಬೇಕು ಹಾಗೆಂದರೆ ಅದಕ್ಕೆ ದೊಡ್ಡ ಗುಣಾತಿಶಯಗಳು ಬೇಕು, ನಿನ್ನಲ್ಲಿ ಅದು ಇದೆ ಹಾಗೆ ಅಂತ ಆ ಸಾರಥ್ಯ ಮಾಡೋದು ಅಂದರೆ ಏನು ಅಂತ ಅದನ್ನ ಹೊಗಳ್ತಾನೆ. ಅಶಾಮಯತ್ ಶಲ್ಯಂ ಶಾಂತಿ ಮಣಯತ್. ಅಷ್ಟು ಮಾತುಗಳನ್ನು ಹೇಳಿ ಶಲ್ಯನಿಗೆ ಶಾಂತಿಯನ್ನು ಉಂಟು ಮಾಡ್ತಾನೆ ದುರ್ಯೋಧನ. ಒಳ್ಳೆ ಮಾತಿನಿಂದಲೇ ಹೇಳ್ತಾನೆ. ಯೋ ಬುದ್ಧ್ಯಾದಿಭಿಃ ರಥಿನಃ ಸಕಾಶಾತ್ ಅಧಿಕಃ ಸಹ ಸಾರಥಿ ಸ್ಯಾತ್. ಬುದ್ಧಿ, ಬಲ, ಜ್ಞಾನ, ಧೈರ್ಯ ಇವುಗಳಿಗಿಂತ ಯಜಮಾನ ಅಂದರೆ ರಥಿಕನಾಗಿ ಯಾರಿರ್ತಾನೆ ಅವನಿಗಿಂತ ಸಾರಥಿ ಅಧಿಕವಾಗಿ ಇರ್ತಾನೆ. ರಥಿಕ ಅಂದರೆ ಹಿಂದೆ ಕುಳಿತವ ಯಜಮಾನ. ಅವನಿಗೆ ಎಷ್ಟು ಜ್ಞಾನ, ಬಲ, ಬುದ್ಧಿ, ಧೈರ್ಯ ಇತ್ಯಾದಿಗಳಿದೆಯೋ ಅವನಿಗಿಂತ ಅಧಿಕವಾಗಿ ಸಾರಥಿಗೆ ಇರಬೇಕಂತೆ. ಅದು ಸಾರಥಿಯ ಲಕ್ಷಣ ಅಂತ. ಸಹ ಸಾರಥಿ ಸ್ಯಾತ್, ಅವನೇ ಸಾರಥಿ ಆಗಲಿಕ್ಕೆ ಸಾಧ್ಯ. ಯಥಾ ಹರಿಹಿ
ನೋಡಿ, ಈಗ ಕೃಷ್ಣ ಇದ್ದಾನೆ ನೋಡಿ, ಪರಮಾತ್ಮ ಕೃಷ್ಣ ದುರ್ಯೋಧನ ಹೇಳುವ ಮಾತು. ಅಂತ ಕೃಷ್ಣನೇ ಹರಿಯೇ ಅರ್ಜುನನಿಗೆ ಸಾರಥಿಯಾಗಿಲ್ಲವೇ, ನೀನು ಮಾಡ್ಲಿಕ್ಕೆ ಏನು ಶಲ್ಯ ಹಾಗೆ ಅಂತ ಇನ್ನೊಂದು ದೃಷ್ಟಾಂತ ಕೊಡ್ತಾನೆ. ಯಥಾ ಶಿವಸ್ಯ ಬ್ರಹ್ಮಾಭೂತ್ ದಹತಸ್ ತ್ರಿಪುರಂ ಯಥ ಪುರಾ ಹಾಗೆ. ಯಾವಾಗ ತ್ರಿಪುರಾಸುರ ಆ ತ್ರಿಪುರವನ್ನ ಸಂಹಾರ ಮಾಡಬೇಕು ಅಂತ ರುದ್ರದೇವರು ಬರ್ತಾರೆ, ಆಗ ರುದ್ರದೇವರಿಗೆ ಸಾರಥಿಯಾಗಿ ಇದ್ದದ್ದು ಯಾರು ಅಂದ್ರೆ ಬ್ರಹ್ಮದೇವರಂತ. ಅದರಿಂದ ಯದ್ಯಪಿ ನೋಡಿ ಇಲ್ಲೇ ಸ್ಪಷ್ಟ ಆಗ್ತಾ ಇದೆ, ಬ್ರಹ್ಮದೇವರು ಅವರು ಸಾರಥ್ಯವನ್ನ ಮಾಡಿದ್ರು. ದುರ್ಯೋಧನ ಹೇಳ್ತಾನೆ, ಯಾರಿಗೆ ಬುದ್ಧಿ ಜ್ಞಾನ ಧೈರ್ಯ ಎಲ್ಲವೂ ಕೂಡ ಹೆಚ್ಚಾಗಿ ಇದೆಯೋ ರಥಿಕನಿಗಿಂತ ಅವನು ಸಾರಥಿ. ಅಂದ್ರೆ ಏನಾಯ್ತು, ರುದ್ರದೇವರಿಗಿಂತ ಬ್ರಹ್ಮದೇವರು ದೊಡ್ಡವರಾದರು ಅಂತ ದುರ್ಯೋಧನ ಹೇಳುವ ಮಾತಿದು. ಅವನಿಗೆ ಕೂಡ ಗೊತ್ತಿದೆ ತಾರತಮ್ಯ ಅಂತ ಹೇಳ್ತಾರೆ ನೋಡಿ. ಯೋ ಬುದ್ಧ್ಯಾದಿಭಿ ರಥಿನಃ ಸಕಾಶಾತ್ ಅಧಿಕಃ ಸಹ ಸಾರಥಿ ಸ್ಯಾತ್. ಹೇಗೆ ರುದ್ರದೇವರು ಯುದ್ಧ ಮಾಡಿದಾಗ ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಬ್ರಹ್ಮದೇವರು ಸಾರಥ್ಯವನ್ನು ಮಾಡಿದ್ರು, ಅದೇ ತರ ಶಲ್ಯ ನೀನು ಕೂಡ ಶ್ರೇಷ್ಠನಾಗಿದ್ದಿ, ಅದರಿಂದ ನೀನು ಕರ್ಣನಿಗೆ ಸಾರಥ್ಯ ಮಾಡು ಹಾಗೆ ಅಂತ ಶಾಂತಪಡಿಸಿ ಹೇಳಿದಾಗ ಶಲ್ಯನು ಕೂಡ ಒಪ್ಕೋತಾನೆ. ಬಭೂವ ತೇನ ಸಹಿತ ಕರ್ಣನ ಸೇನಾಪತಿ ಅದು ಸಾರಥಿಯಾಗಿ ಶಲ್ಯ ಬಂದು ಕೂಡ್ತಾನೆ. ಕರ್ಣನಿಗೆ ಭಾರಿ ಸಂತೋಷ ಆಯಿತು, ದೊಡ್ಡ ವ್ಯೂಹ ರಚನೆ ಮಾಡ್ತಾನೆ. ವ್ಯೂಹ್ಯ ರವೇಸುತಃ, ಪಾಂಡವರನ್ನು ಕೊಲ್ಲೋದಕ್ಕೆ ದೊಡ್ಡ ವ್ಯೂಹ ರಚನೆ ಮಾಡ್ತಾನೆ. ಗಚ್ಚನ್ ಯುದ್ಧಾಯ ದರ್ಪೇಣ ಪ್ರಾಹ ಯೋಮೇರ್ಜುನಂ ಪುಮಾನ್ ದರ್ಶಯೇತಸ್ಯ ದಾಸ್ಯಾಮಿ ಪ್ರೀತೋ ವಿತ್ತಮನರ್ಗಲಂ. ಆಗ ಶಲ್ಯನಿಂದ ಕೂಡಿಕೊಂಡು ಹೋಗುತ್ತಾ ದರ್ಪೇಣ, ಭಾರಿ ಗರ್ವ ಬಂದಿತ್ತು. ಅರ್ಜುನನಿಗಿದ್ದಷ್ಟೇ ಶ್ರೇಷ್ಠವಾದ ಧನುಸು ನನ್ನಲ್ಲಿದೆ, ಅವನಿಗಿದ್ದಂತೆ ರಥವೂ ನನಗೆ ಇದೆ, ಅವನಿಗಿದ್ದಂತೆ ಸಾರಥಿಯೂ ಕೂಡ ನನಗೆ ಶ್ರೇಷ್ಠವಾದ ಸಾರಥಿ ಸಿಕ್ಕಿದ್ದಾನೆ, ಇನ್ನು ನನಗೆ ಸರಿಸಾಟಿ ಇಲ್ಲ ಅಂತ ಭಾರಿ ದರ್ಪದಿಂದ ಕರ್ಣ ಹೋಗ್ತಾನೆ ಅಂತಾರೆ. ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡ್ತಾನಂತೆ. ಯಹ ಪುಮಾನ್ ಮೇ ಅರ್ಜುನಂ ದರ್ಶಯೇತ್, ಯಾವ ಪುರುಷನು ನನಗೆ ಅರ್ಜುನನನ್ನು ತೋರಿಸ್ತಾನೋ, ಅರ್ಜುನ ಎಲ್ಲಿದ್ದಾನೆ ಅಂತ ಆ ಪುರುಷನಿಗೆ ಬಹಳವಾದ ಹಣ ಸಂಪತ್ತನ್ನು ನಾನು ಕೊಡ್ತೇನೆ ಹಾಗೆ ಅಂತ. ಇತಿ ಬ್ರುವಾನಂ ಬಹುಶಃ ಪ್ರಾಹ ಶಲ್ಯ ಪ್ರಹಸ್ಯ ಚ ನಿವಾತಕವಚಾಯೇನ ಹತಾ ದಗ್ಧಂ ಚ ಖಾಂಡವಂ ಕೋ ನಾಮತಂ ಜಯೇನ್ಮರ್ತ್ಯೋ ದೃಷ್ಟೋ ಗೋಪಿ ಸಗೋಗ್ರಹೇ ಕಾಕಗೋಮಾಯುಧ ಧರ್ಮಾತ್ವಂ ಹಂಸ ಸಿಂಹೋಪಮಂ ರಣೇ ಮಾಯಾಹಿ ಪಾರ್ಥಂ ಮಾಯಾಹಿ ಹತೋನೇನ ಯಮಕ್ಷಯಂ. ಇತಿ ಬ್ರುವಾಣಂ ಬಹುಶಃ, ಈ ರೀತಿಯಾಗಿ ಅನೇಕ ಬಾರಿ ಹೇಳ್ತಾನಂತೆ. ಯಾರು ನನಗೆ ಅರ್ಜುನನ ತೋರಿಸ್ತೀರಿ ಅವರಿಗೆ ನಾನು ಹೇರಳವಾದ ಸಂಪತ್ತನ್ನು ಕೊಡ್ತೇನೆ ಹಾಗೆ ಅಂತ ಇಟ್ಟು ಹೇಳ್ತಾ ಹೇಳ್ತಾ ಸಾರಥಿಯಾಗಿ ಕೂತಿದ್ದ ಇವನು ಕರ್ಣನ ಮಾತನ್ನೆಲ್ಲ ಕೇಳಿ ಸಾರಥಿಯಾಗಿ ಕೂತಿದ್ದ ಶಲ್ಯ ನಕ್ಕು ಬಿಟ್ಟ ಅಂತ. ಆ ನಕ್ಕಿ ಹೇಳ್ತಾನೆ, ಅರ್ಜುನನ ಪರಾಕ್ರಮ ಎಲ್ಲಿ ಗೊತ್ತಾ ನಿನಗೆ, ನಾನು ಹೇಳ್ತೀನಿ ಕೇಳು. ನಿವಾತ ಕವಚರು ಅಂತ ಇದ್ದರು, ಅದರ ಗಾಳಿ ಕೂಡ ಹೋಗ್ಲಿಕ್ಕಾಗಲ್ಲ ಅಂತಹ ಕವಚ ಅದನ್ನ ತೊಟ್ಟವರು. ಅಂದ್ರೆ ಬಾಣದಿಂದ ಹೆಂಗೆ ಸೀಳ್ಲಿಕ್ಕೆ ಆಗ್ತದೆ, ಗಾಳಿ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ, ಬಾಣಗಳಿಂದ ಅವ್ರನ್ನ ಛೇದನ ಮಾಡ್ಲಿಕ್ಕೆ ಆಗ್ತದ, ಅಂಥವರು ನಿವಾತ ಕವಚರು ಅಂತ ಒಂದು ದೈತ್ಯರ ಗುಂಪು. ಅದನ್ನ ಅರ್ಜುನ ಏಕಾಗಿಯಾಗಿ ಇದ್ದು ಅವ್ರನ್ನೆಲ್ಲ ಸೋರಿಸಿದ್ದಾನೆ. ಮತ್ತು ಖಾಂಡವ ವನ, ಅದು ಕೂಡ ಸಂಹಾರ ಸುಟ್ಟಾಕೋದು ಕಷ್ಟವಾಗಿತ್ತು, ಅದನ್ನು ಕೂಡ ಸುಟ್ಟಾಕಿದ್ದಾನೆ. ಓನಾಮ ತಂಜಯೇನ್ ಮರ್ತ್ಯ ಅಂತ ಅರ್ಜುನನನ್ನ ಯಾವ ಮನುಷ್ಯ ತಾನೇ ಗೆಲ್ಲಿಕ್ಕೆ ಸಾಧ್ಯ. ಇನ್ನು ಗೋಗ್ರಹ ಕಾಲದಲ್ಲಿ ಅಂದ್ರೆ ಉತ್ತರ ಗೋಗ್ರಹಣ ಅಂತ ಕರೀತಾರೆ, ಅದು ಪಾಂಡವರು ಅಜ್ಞಾತವಾಸದಲ್ಲಿ ಮಾಡಿದ ಕೊನೆಯ ಯುದ್ಧ. ಅದು ಅಜ್ಞಾತವಾಸದಲ್ಲಿರುವಾಗ ವಿರಾಟ ನಗರದಲ್ಲಿ ಉತ್ತರ ಗೋಗ್ರಹಣ ಅಂತ ದುರ್ಯೋಧನಾದಿಗಳು ಮಾಡ್ತಾರೆ. ಹಾಗೆ ಎಲ್ಲರನ್ನು ಕೂಡ ಅರ್ಜುನನೇ ಸಂಮೋಹನಾಸ್ತ್ರದಿಂದ ದುರ್ಯೋಧನ, ಕರ್ಣ, ಆಗ ಎಲ್ಲರೂ ಇದ್ರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಭೀಷ್ಮರು ಎಲ್ಲರೂ ಬಂದಿದ್ರು. ಆಗ ಯುದ್ಧ ಶುರುವಾಗ್ಲಿಕ್ಕೆ ಮುಂಚೆ ಪಾಂಡವರ ಅಜ್ಞಾತವಾಸದ ಕೊನೆಯ ಘಟನೆ ಅದು. ಅಂತಹ ಸಂದರ್ಭದಲ್ಲೂ ಕೂಡ ಅರ್ಜುನನೇ ಏಕಾಗಿಯಾಗಿ ಎಲ್ಲರನ್ನೂ ಸಂಮೋಹಗೊಳಿಸಿದ್ದು.
ಈ ರೀತಿಯಾಗಿ ಅನೇಕ ಘಟನೆಗಳನ್ನ ಶಲ್ಯ ಹೇಳ್ತಾ ಇದ್ದಾನೆ. ಕಾಕ ಗೋಮಾಯು ಧರ್ಮ ತ್ವಂ, ಅವನು ಆ, ಆ, ಅಷ್ಟು ಪರಾಕ್ರಮಶಾಲಿಯಾಗಿ ಇದ್ದಾನೆ. ನೀನು ಹಂಸದಂತೆ, ಸಣ್ಣ ಪಕ್ಷಿ ಇದ್ದ ಹಾಗೆ. ಆದರೆ ಅರ್ಜುನ ಸಿಂಹ ಇದ್ದ ಹಾಗೆ. ಅದರಿಂದ ಮಾಯಾಹಿ, ಅವನ 2 ಬಾರಿ ಹೇಳ್ತಾನೆ ಮಾಯಾಹಿ ಮಾಯಾಹಿ, ಅರ್ಜುನನ ಹತ್ರ ಹೋಗಬೇಡ, ಅರ್ಜುನನ ಹತ್ರ ಹೋಗಬೇಡ ಹಾಗೆ ಅಂತ. ಹತಃ ಸನ್ ಯಮಕ್ಷಯಂ ಯಮಾಲಯಂ ಯಾಸ್ಯಸಿ, ನೀನು ಓದಿ ಅಂತ ಆದರೆ ಅರ್ಜುನ ನಿನ್ನನ್ನು ಸಂಹಾರ ಮಾಡ್ತಾನೆ, ನೀನು ಯಮನ ಮನೆಗೆ ಹೋಗ್ಬೇಕು, ಅಂದರೆ ನೀನು ಸಾಯ್ತಿ ಅಂತ ಅರ್ಥ. ಯಮನ ಪಟ್ಟಣಕ್ಕೆ ನೀನು ಹೋಗ್ತೀಯಾ, ಅದರಿಂದ ನೀನು ಹೋಗಬೇಡ ಹಾಗೆ ಅಂತ. ಇನ್ನು ಇಲ್ಲಿಗೆ 30 ಶ್ಲೋಕ ಆಯಿತು. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮದ್ ಭಾಗವತರ್ಗದ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.